ಲೈಫ್ ಎಲ್ಲ ನಾನು ಆಡ್ಕೊಂಡು ನಗದೆ ಆಗೋಯ್ತಲ್ಲ ನಿಮಗೆ. ಬೇರೆ ಯಾರು ಬೇಕಾಗಿಲ್ಲ ನಿಮ್ಗೆ ಆಡ್ಕೊಂಡೋಗೋರು ಮನೇಲೆ, ಅದು ಮಕ್ಕಳೇ ಸಾಕು. ಹೊಟ್ಟೆ ಸುತ್ತಿದ್ದು ತಿಂಡಿ ಕೊಡಮ್ಮ. ಅಡಿಗೆ ಮಾಡ್ಬಿಟ್ಟು ಎಲ್ಲಿ ಅವಾಗ ಅಂದಿದ್ದೀನಿ ನಾನೀಗ. ಪ್ರಾಮಿಸ್ ಅನ್ನೋದು ನೀನು ಹೇಳು. ಮನೇಲಿ ಇದ್ದಾಗ ತೊಳ್ಕೊತೀನಿ ಬನ್ನಿ. ಈಗ ಏನು ಒಬ್ಬನೇ ಕೆಲಸ ಬರೋದು ನಮ್ಗೆ ಬರೋದೇ ಇಲ್ಲ. ಅದೀನಿದೆಲ್ಲ ನಾವು ಮಾಡೋದು, ನಾವು ಮನೇಲಿ ಹೆಂಗಿರ್ತೀವಿ ಹಂಗೆ ಮಾಡೋದು. ಅಲ್ಲ ಬಟ್ಟೆಗಳಿಲ್ವಾ ಅದನ್ನ ಒರ್ಸಕ್ಕೆ? ನಾನು ಹಿಂಗೇನಿ ಮಾಡೋದು, ಕೈ ತೊಳ್ಕೊಂಡೆ ಮಾಡೋದು. ಮತ್ತೆ ಅದನ್ನ ನೈಟಿಗೆ ಒರೆಸ್ಕೊಳ್ಳೋದು. ಸರಿ ಮಮ್ಮ, ನೀನು ರೊಟ್ಟಿ ಹಾಕೋತೀನಿ. ಕೊಡ್ತಾನೆ ಅವರೇ 1.5 ಗಂಟೆಯಿಂದ. ಅವಾಗ ಎಷ್ಟು ತಮ್ಮ ಇಲ್ಲಿ ನನ್ನ ಮಗಳು ಒಬ್ಬರೇ ಕಷ್ಟಪಡ್ತಾಳಪ್ಪ ಅಂತ ನನ್ನೆಲ್ಲ ರೆಡಿ ಮಾಡ್ಕೊಟ್ಟು ಹೋದ್ರೆ ಕೊಬ್ಬು ಬದ್ದು ರೆಡಿ ಶೇಪ್ ನೋಡ್ತೀರಾ? ಅದು ತಿಂದಿರೋದಲ್ಲ, ಪ್ರಾಮಿಸ್ ತಿಂದಿರೋದಲ್ಲ ಇದು. ಇದು ಶೇಪ್ ಮುಖ್ಯ ಅಲ್ಲ, ನೋಡಿ. ಟೇಸ್ಟ್ ಇರ್ಲಿಲ್ವಾ? ಆಫ್ರಿಕಾ ಇದ್ದಂಗೆ ಐತೆ, ಆಫ್ರಿಕಾ ಶೇಪ್. ಟೇಸ್ಟ್ ಇತ್ತ ಇಲ್ವಾ? ಅದನ್ನ ಹೆಂಗ್ ತಿರುಗಿಸ್ತೀರಾ? ತಿರ್ಗಿಸ್ತೀನಿ ಈಗ. ಅಂತೀನಿ ಮಚ್ಚಕ್ಕೆ ಇದ್ರೊಳಗಡೆ ಹೋಗುತ್ತಾ ಹೇಳು. ಆಡ್ತಿ ಅದಕ್ಕೊಂದು ಸ್ಪೂನ್ ಬೇರೆ ಮಾಡ್ಕೊಂಡು ದೇವ್ರಿಗೆ ಯಾಕೆ ಹಿಂಗೆ ಹಬ್ಬ ಆಗ್ಬಿಟ್ರು ನಮ್ಮಮ್ಮ. ಗೊತ್ತು ಬರೋ ಕಲಿಯಕ್ಕನೇ ಮಾಡ್ತಾರೆ. ಅವಳಿಗೆ ಬಿಸಿ ಬಿಸಿ ರಾಗಿ ರೊಟ್ಟಿ, ಅದ್ರ ಜೊತೆಗೆ ಕಾಯಿ ಚಟ್ನಿ. ಕಾಯಿ ಚಟ್ನಿ ಚೆನ್ನಾಗಿರುತ್ತೆ, ಹುಚ್ಚನ್ ಚಟ್ನಿನೂ ಚೆನ್ನಾಗಿರುತ್ತೆ. ಸಾಕು 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 ಸಾಕು. ಚಿಕ್ಕ ಚಿಕ್ಕದಾಗೆ ಹಾಕೊಟ್ರದು ಅಂತೂ ಒಂದು ಆಡ್ತಾಳೆ.